ಈ ವರ್ಷದ ಕಂಬಳ ಋತುವಿನಲ್ಲಿ ಎರ್ಮಾಳಿನಲ್ಲಿ ಒಂದು ಕಂಬಳ ಮಾಡುವುದೆಂದು ನಾವು ನಮ್ಮ ಎರ್ಮಾಳಿನ ಗ್ರಾಮಸ್ಥರು ಒಟ್ಟು ಸೇರಿ ನಾವು ಈ ಸರಿ ಒಂದು ಪ್ರಶ್ನೆ ಮುಖಾಂತರ ಕೇಳಿ ಈ ಜಾಗದಲ್ಲಿ ಕಂಬಳವನ್ನು ಮಾಡುವಂಥ ನಿಶ್ಚಯ ಮಾಡಿದ್ದೇವೆ. ಫೆಬ್ರವರಿ 28ನೇ ತಾರೀಕಿನ ದಿನಾಂಕವನ್ನು ಕಂಬಳ ಕಮಿಟಿಯವರು ನಮ್ಮ ಕಂಬಳಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ಪೂರ್ವವಾಗಿ ನಾವು ಎರ್ಮಾಳು ದೇವಸ್ಥಾನದಲ್ಲಿ ಊರವರ ಸಭೆಯನ್ನು ಸೇರಿಸಿದ್ದೇವೆ. ಅದರ ನಂತರ ನಮ್ಮ ನಂದಳಿಗೆ ಬೆಳ್ಮನ್ ವಿಘ್ನೇಶ್ ಭಟ್ರವರ ಮುಖಾಂತರ ಪ್ರಶ್ನೆಯನ್ನು ಕೇಳಿ ಈ ಜಾಗಕ್ಕೆ ನಾವು ಕಂಬಳ ಸೂಕ್ತವಾಗಿದೆಯಾ ಎನ್ನುವ ವಿಚಾರವನ್ನು ಊರವರೊಟ್ಟಿಗೆ ಸೇರಿ ನಾವು ಕೇಳಿದೆವು. ಆಗ ಈ ಜಾಗದಲ್ಲಿ 300 ವರ್ಷಗಳಿಂದ ಹಿಂದೆ ಕಂಬಳ ನಡೆಯುತ್ತಂತ ಒಂದು ಗುರು ನಮಗೆ ಸಿಕ್ಕಿತು. ಆದರೂ ಮೊದಲು ಹೇಳ್ತಾ ಇದ್ದ ನಮ್ಮ ಹಿರಿಯವರು, ಇದು ಕಂಬಳದ ಬಾಕ್ಯಾರ, 12 ಎಕರೆ ಬಾಕ್ಯಾರು, ಇದಕ್ಕೆ ಹೆಸರು ಬಡೆಕೊಟ್ಟು ಬಾಕ್ಯಾರ ಅಂತ. ಇದು ಬಡೆಕೊಟ್ಟು ಬಾಕ್ಯಾರ 12 ಎಕರೆ, ಯಾವ ಮನೆಯನ್ನು ಕಟ್ಟಲಿಕ್ಕಿಲ್ಲ ಈ ಜಾಗದಲ್ಲಿ. ಯಾವ ಒಂದು ತೆಂಗಿನ ಮರ ಆಗಲಿ ಯಾವ ಮರವನ್ನು ನಾವು ಇಟ್ಟು ಮಾಡುವಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಜನ ಊದ್ಲಿಕ್ಕಿರಲಿಲ್ಲ, ಇದು ಬೆಂಕಿ ಹಾಕ್ಲಿಕ್ಕಿಲ್ಲ ಅಂತ ಹಿರಿಯರು ಇಳ್ತಾ ಬಂದಿದ್ದಾರೆ. ಅದನ್ನು ನಾವು ಅದರಿಂದ ಈ 12 ಎಕರೆ ಖಾಲಿ ಜಾಗ ಹಾಗೆ ಉಳಿದಿತ್ತು. ಈ ಸರಿ ಈಗ ಪ್ರಶ್ನೆ ಮುಖಾಂತರ ಕೇಳುವಾಗ ಇದು ಕಂಬಳದೇ ಗದ್ದೆ, ಕಂಬಳ ಮಾಡ್ಬೋದು, ಅದಕ್ಕೆ ವ್ಯಾಘ್ರ ಚಾಮುಂಡಿ ಅಂತ ಈ 12 ಎಕರೆ ಜಾಗದ ಒಂದು ಅಧಿಪತಿ ದೇವತೆ ಇದ್ದಾರೆ, ಅದನ್ನು ನೀವು ಪ್ರತಿಷ್ಠೆ ಮಾಡಬೇಕು ಅಂತ ನಮಗೆ ಪ್ರಶ್ನೆ ಮುಖಾಂತರ ಕಂಡಿದ್ದರಿಂದ ನಾವು ಅದನ್ನು ಚಿತ್ರಕಲ್ಲು ಹಾಕಿ ವ್ಯಾಘ್ರ ಚಾಮುಂಡಿಯ ಸ್ಥಾನ ಆಗ್ತಾ ಉಂಟು, ಗುಡಿ ಆಗ್ತಾ ಉಂಟು. ಅದರ ನಂತರ ಇವತ್ತು ನಮ್ಮ ಕಂಬಳ ಕರೆಗೆ ಮುಹೂರ್ತ ಮಾಡುವುದಂತ, ಗುದ್ದಲಿ ಪೂಜೆ ಮಾಡುವುದಂತ ನಾವು ನಿಶ್ಚಯ ಮಾಡಿದ್ದೇವೆ ಊರಿನವರೊಟ್ಟಿಗೆ. ಅದಕ್ಕೆ ಒಂದು ಕಂಬಳ ಕಮಿಟಿ ಸಹ ಮಾಡಿದ್ದೇವೆ. ಅದಕ್ಕೆ ನಮ್ಮ ಊರಿನ ಎಲ್ಲ ನಾವು ಕಮಿಟಿಗೆ ನಮ್ಮ ಎರ್ಮಾಳು ಗ್ರಾಮದವರನ್ನೇ ಸೇರಿಸಿ ಒಂದು ಒಳ್ಳೆಯ ರೀತಿಯ ಕಮಿಟಿಯನ್ನು ಮಾಡ್ತಾ ಇದ್ದೇವೆ. ಇನ್ನು ಸಹ ಕೆಲವರನ್ನು ಸೇರಿಸಬೇಕಾಗಿದೆ. ಮುಂಬೈ ಕಮಿಟಿ ಇದೆ, ಹಾಗೆ ದುಬೈಯಲ್ಲಿ ಸಹ ಒಂದು ಕಮಿಟಿ ಮಾಡ್ತೇವೆ ಎರ್ಮಾಳಿನವರದ್ದು. ಎಲ್ಲ ಊರಿನವರ ಪ್ರೋತ್ಸಾಹ ಇದೆ. ಅದರಲ್ಲಿ ಎಸ್ಪೆಷಲ್ ಆಗಿ ಪುಚ್ಚೊಟ್ಟು ಲೋಕೇಶ್ ಶೆಟ್ಟರ ಮಕ್ಕಳು ವಿಶ್ವನಾಥ್ ಶೆಟ್ಟಿ, ಸೀತಾರಾಮ ಶೆಟ್ಟಿ, ಬಾಲಚಂದ್ರ ಶೆಟ್ಟಿ, ಚಂದ್ರರಾಜ್ ಶೆಟ್ಟಿ, ಹಾಗೆ ಸುರೇಶ್ ಶೆಟ್ಟರು, ನಮ್ಮ ರಾಮದೇವ್ ಸುರೇಶ್ ಶೆಟ್ಟರು ಅಂತ ಅವರು ಸಹ ಇದ್ದಾರೆ. ಜೀವನ್ ಚೌಟ, ಬರ್ಪಾಣಿಯ ಸಂತೋಷ್ ಶೆಟ್ಟರು ಇದ್ದಾರೆ. ನಮ್ಮ ಶಿವಪ್ರಸಾದ್ ಕಟ್ಪಾಡಿ ಅಶೋಕ್ ಶೆಟ್ಟರು, ನಮ್ಮ ಅಮರನಾಥ್ ಶೆಟ್ಟರು, ಹಾಗೆ ಎಲ್ಲ ಜೀವನ್ ಚೌಟರು, ಇಲ್ಲಿ ಎಲ್ಲ ನಮ್ಮ ಬಾಲಭಟ್ರು ಅಂತ ಇದ್ದಾರೆ. ಈ ಜಾಗದಲ್ಲಿ ಅವರು ನಂದಿಕೇಶ್ವರನ ಒಂದು ಸ್ಥಾನ ಉಂಟು, ಅದಕ್ಕೆ ಪೂಜೆ ಮಾಡುವವರು ಸಹ ಇದ್ದಾರೆ. ಹಾಗೆ ಎರ್ಮಾಳು ದೇವಸ್ಥಾನದ ಪೂಜೆ ಮಾಡುವವರು ಎಲ್ಲ ಊರಿನವ್ರನ್ನೆಲ್ಲ, ಮಗುವೀರ ಬಾಂಧವರು, ಬಿಲ್ಲವ ಬಾಂಧವರು, ಆಚಾರ್ಯರು, ಬ್ರಾಹ್ಮಣ ಬಾಂಧವರು ಎಲ್ಲ ತೆಂಕ ಬಡ 2 ಗ್ರಾಮವನ್ನು ಸೇರಿಸಿ ನಾವು ಈಗ ಈ ಕರೆಗೆ ತೆಂಕ ಕರೆ ಮತ್ತು ಬಡ ಕರೆ ಅಂತ ಹೆಸರು ಸಹ ಇಟ್ಟಿದ್ದೇವೆ. ಆದ್ದರಿಂದ ಈ ಕಂಬಳ ಒಂದು ಒಳ್ಳೆಯ ರೀತಿಯ ನಾನು 40 ವರ್ಷಗಳಿಂದ ಕಟ್ಪಾಡಿ ಕಂಬಳವನ್ನು ಮಾಡಿದ ಅನುಭವ ನಮಗಿದೆ. ನಾವು ಒಳ್ಳೆಯ ಕಂಬಳವನ್ನು ಮಾಡ್ತೇವೆ, ಒಳ್ಳೆಯ ಕರೆಯನ್ನು ಮಾಡ್ತೇವೆ. ಕಂಬಳಕಾಯಿ ಕೋಣಗಳನ್ನು 200 ಜೊತೆ ಕೋಣಗಳು ಬರುವ ನಮ್ಮ ನಿರೀಕ್ಷೆ ಇದೆ. ಒಳ್ಳೆಯ ಕಂಬಳ ಆಗ್ತದೆ. ಒಂದು ದಕ್ಷಿಣ ಜಿಲ್ಲೆ 24 ಕಂಬಳದಲ್ಲಿ ನಮ್ಮವ ಕಂಬಳ ಒಂದು ಒಳ್ಳೆಯ ರೀತಿಯ ಕಂಬಳ ಮಾಡಬೇಕಂತ ಊರಿನವರೆಲ್ಲ ಸೇರಿ ಒಂದು ಇಚ್ಛೆ ನಾವು ಅದನ್ನು ಮಾಡ್ತೇವೆ ಅಂತ ನೆನೆಸ್ಕೊಂಡಿದ್ದೆ. ಅದರ ರೀತಿ ಆಗ್ತದೆ. ಎಲ್ಲ ದೇವತಾ ಕಾರ್ಯಗಳು ಆಗ್ತಾ ಉಂಟು. ಈಗ ಇವತ್ತು ಕರೆ ಮುಹೂರ್ತಕ್ಕೆ ನಾವು ಒಂದು ಸುದರ್ಶನವನ್ನು ಮತ್ತು ಗಣವನ್ನು ಮಾಡ್ತಾ ಇದ್ದೆ. ಅದರ ನಂತರ ಗುದ್ದಲಿ ಪೂಜೆ ನಡೆಯಲಿಕ್ಕಿದೆ. ಇದು ಇವತ್ತಿನಿಂದ ನಾವು ಕರೆ ಕೆಲಸ ಮುಂದುವರಿಸುವ ಅಂದಾಜಿಯಲ್ಲಿದ್ದೇವೆ. ಆದರೆ ಮಳೆ ನಮಗೆ ಸ್ವಲ್ಪ ತೊಂದರೆ ಆಗೋದ್ರಿಂದ JCB ಕೊಂಡೋಗಲಿಕ್ಕೆ, ಕಲ್ಲು ತರಲಿಕ್ಕೆ, ಹೊಯ್ಗೆ ತರಲಿಕ್ಕೆ ಎಲ್ಲ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಮಳೆ ಇಲ್ಲದಾದ ಇಲ್ಲಿಯವರೆಗೆ ನಾವೆಲ್ಲ ಸ್ಟಾಪ್ ಮಾಡ್ತಾ ಇದ್ದೇವೆ, ಮಾಡ್ತಾ ಇದ್ದೆವು. ಆದರೆ ಆಗಲಿಲ್ಲ ಈ ಮಳೆಯಿಂದ. ಮಳೆ ನಿಂತ ಕೂಡಲೇ ನಾವು ಕೆಲಸವನ್ನು 1 ತಿಂಗಳೊಳಗೆ ಕೆರೆ ಕೆಲಸವನ್ನು ಮುಗಿಸುವ ಆಲೋಚನೆಯಲ್ಲಿದ್ದೇವೆ. ಈಗಾಗಲೇ ಈಗ ಪ್ರಥಮ ಬಾರಿ ಆಗೋದ್ರಿಂದ ದೊಡ್ಡ ಮಟ್ಟದ ಆರ್ಥಿಕ ವ್ಯವಸ್ಥೆ ಆಗಬೇಕು. ಈ ಬಗ್ಗೆ ಆರ್ಥಿಕ ವ್ಯವಸ್ಥೆ ಎಲ್ಲ ರೆಡಿ ಆಗಿದೆ. ಆರ್ಥಿಕ ವ್ಯವಸ್ಥೆ ನಮ್ಮ ಈಗ ನೋಡಿ, ಕರೆಯದ್ದು ನಮ್ಮ ಕುಚ್ಚೆಟ್ಟು ಬೀಡಿನ ಮನೆತನದವರು ವಹಿಸಿಕೊಂಡಿದ್ದಾರೆ. 2 ಜೋಡು ಕರೆಯನ್ನು ನಾವು ನಿರ್ಮಿಸ್ತೇವೆ. ಹಾಗೆ ನಾರಾಯಣ ಶೆಟ್ಟರು ಅಂತ ಇದ್ದಾರೆ, ಅವರು ಸಹ ಬಂದಿದ್ದಾರೆ. ಅಂಪೈರ್ನ ಕೊಠಡಿ ಎಲ್ಲ ನಾವು ಮಾಡ್ತೇವೆ ಅಂತ ಬಂದಿದ್ದಾರೆ. ಒಂದೊಂದು ನಮ್ಮವರು ಈಗ ನಮ್ಮ ಫ್ಯಾಮಿಲಿಯವರು ಸಹ ಇದಕ್ಕೆ ಮೊದಲಿಂದಲೂ ಇದೇ ಮಾಡ್ತಾ ಇದ್ದಾರೆ. ಬೇರೆ ಎಲ್ಲರೂ ಸೇರಿ ನಮ್ಮ ಎರ್ಮಾಳಿನವರೇ
ಇದಕ್ಕೆ ಎಸ್ಪೆಷಲಿ ಯರಮಾಳ ಹರೀಶ್ ಶೆಟ್ಟರ್ ಅಂತ ಬೊಂಬಾಯಿಯಲ್ಲಿ ಕಮಿಟಿ ಅಧ್ಯಕ್ಷರನ್ನು ಮಾಡಿದ್ದಾರೆ. ಅವರು ಸಹ ಮೊನ್ನೆ ಹೇಳಿದ್ದಾರೆ, ನೀವು ಬಾಂಬೆಯಲ್ಲಿ ಬಂದು ಮೀಟಿಂಗ್ ಮಾಡುವ, ನಮಗೆ ಬೇಕಾದಂಥ ಆರ್ಥಿಕತೆ ನಮ್ಮ ಊರಿನವರಂತ ನಮ್ಮ ಯರಮಾಳ್ನವರಿಗೆ ಭಾರಿ ಜನ ಬೊಂಬೆಯಲ್ಲಿದ್ದಾರೆ. ನಮ್ಮ ದೇವಸ್ಥಾನದಲ್ಲಿ ಸಹ ನಾವು 3-4 ಬ್ರಹ್ಮ ಕೆಲಸ ಆಯಿತು, ಇಡೀ ಜಯರ್ನೋದ್ಧಾರ ಆಯಿತು ದೇವಸ್ಥಾನದ. ಅದು ನಮ್ಮ ಊರಿನವರಿಂದಲೇ ನಾವು ದೇಣಿಗೆ ಕಲೆಕ್ಟ್ ಮಾಡಿದ್ದು. ಅದೇ ರೀತಿ ಕಂಬಳಕ್ಕೂ ನಮ್ಮ ಊರಿನವರಿಂದಲೂ ಮತ್ತು ನಮ್ಮ ಸ್ನೇಹಿತರು ಇಷ್ಟ ಮಿತ್ರರಿಂದ ನಾವು ಕಲೆಕ್ಟ್ ಮಾಡಿ ನಾವು ಮಾಡುವ ಭರವಸೆ ಇದೆ ನಾವು. ಯಾಕೆಂದರೆ ನಾವು ಕಟ್ಪಾಡಿಯಲ್ಲಿ ಕಂಬಳ ಮಾಡ್ತಾ ಇದ್ದೇವೆ, ನಮಗೆ ಈ ಕಂಬಳಕ್ಕೆ ಎಷ್ಟು ಖರ್ಚಾಗ್ತದೆ ಅಂತ ಗೊತ್ತುಂಟು. ಆ ವಿಚಾರದಲ್ಲಿ ನಾವು ಮುಂದುವರಿದಿದ್ದೇವೆ. ಅದಕ್ಕೆ ಅಷ್ಟು ಕಷ್ಟ ಬರಲಿಕ್ಕಿಲ್ಲ, ನಾವು ಅದಕ್ಕೆ ತಲೆ ಕೆಟ್ಟುಕೊಳ್ಳಲಿಲ್ಲ. ಆಗ್ತದೆ, ದೇವರಿದ್ದಾರೆ, ಜನಾರ್ದನ ಒಡೆಯನ ಮೇಲೆ ಭಾರ ಹಾಕಿ ನಾವು ಮುಂದುವರಿತಾ ಇದ್ದೇವೆ. ಇಲ್ಲಿ ಜಾಗದಲ್ಲಿ ಕೊಡದಪ್ಪು, ಜುಮಾದಿ, ಬೈದರ್ಗಳಿದ್ದಾರೆ. ಅದು ವ್ಯಾಘ್ರ ಚಾಮುಂಡಿ ಎಲ್ಲ ನಮ್ಮನ್ನು ನೋಡ್ತದೆ ಅಂತ ನಮಗೆ ಧೈರ್ಯ ಉಂಟು. ನಾವು ದೇವರಕ್ಕೆ ಪ್ರಕೃತಿಯನ್ನು ಆರಾಧಿಸುವವರು. ನಮ್ಮ ಪ್ರಕೃತಿಯ ಎಲ್ಲ ದೇವರುಗಳು ನಮ್ಮ ಊರಿನ ನಮಗೆ ಕೊಡ್ಬೋದು ಅಂತ ನಾವು ಭರವಸೆಯಿಂದ ಮುಂದುವರಿತಾ ಇದ್ದೀವಿ. ಈಗ ಲಾಸ್ಟಿಗೆ ಒಂದು ಕಂಬಳಕ್ಕೆ, ನಿಮ್ಮ ಪ್ರಥಮ ಬಾರಿ ಕಂಬಳಕ್ಕೆ ಎಲ್ಲ ಸಾರ್ವಜನಿಕರು ಎಲ್ಲರನ್ನು ಒಂದು ಇನ್ವೈಟ್ ಮಾಡಬೇಕು. ಎಲ್ಲರೂ 28 ಫೆಬ್ರವರಿಗೆ ಬೆಳಿಗ್ಗೆ ಶುರುವಾಗಿ ಆದಷ್ಟು ಬೇಗ ನಾವು ಶುರು ಮಾಡ್ತೇವೆ. ಎಲ್ಲ ಊರಿನ ಪರವೂರಿನ ಕಂಬಳಾಭಿಮಾನಿಗಳು ಎಲ್ಲ ಬಂದು ನಮಗೆ ಕಂಬಳವನ್ನು ನೋಡಲಿಕ್ಕೆ ನೀವೆಲ್ಲ ಬರಬೇಕು ಅಂತ ನಾವು ಈ ಮೂಲಕ ಕೇಳಿಕೊಳ್ತೇವೆ. ಎಲ್ಲರೂ ಪತ್ರಿಕಾ ಮಾಧ್ಯಮದವರು ನೀವು ಬಂದಿದ್ದೀರಿ, ನಿಮ್ಮ ಅಗತ್ಯ ನಮಗಿದೆ. ನೀವು ನಮ್ಮನ್ನು ಆದಷ್ಟು ಹೈಲೈಟ್ ಮಾಡಬೇಕು. ನಮ್ಮ ವಸ್ತು ಕಂಬಳ ಎಲ್ಲರೂ ಬರಬೇಕಾದ್ರೆ ಪ್ರತಿಯೊಂದು TV ಮೀಡಿಯಾದವರು, ಮಾಧ್ಯಮದವರು, ಪ್ರಿಂಟ್ ಮೀಡಿಯಾ, TV ಮೀಡಿಯಾ ಎಲ್ಲ ನೀವೆಲ್ಲ ಸಹಕಾರ ಮಾಡಿದರೆ ನಮ್ಮ ಕಂಬಳಕ್ಕೆ ಜನ ಬರ್ತದೆ ಅಂತ ನಮಗೆ ಭರವಸೆ ಇದೆ. ಯಾಕೆಂದರೆ ನಾವೊಂದು ಈ ಫೀಲ್ಡ್ನಲ್ಲಿ 40-50 ವರ್ಷದಿಂದ ಇದ್ದೇವೆ. ನಮಗೆ ಹೇಗೆ ಎಲ್ಲ ಆಗ್ತದೆ ಅಂತ ಗೊತ್ತುಂಟಲ್ಲ. ಅದರಿಂದ ಏನು ತೊಂದರೆ ಬರಲಿಕ್ಕಿಲ್ಲ. ಆರ್ಥಿಕವಾಗಿ ಜನಮಾನ ಸಹ ಬರಬಹುದು ಅಂತ ನಮ್ಮ ಅಭಿಲಾಷೆ ಇದೆ. ನಮ್ಮ ಜನಾರ್ದನ ನಮ್ಮನ್ನು ಬಿಡಲಿಕ್ಕಿಲ್ಲ ಅಂತ ನಾವು ಪೂರ ದೇವರ ಮೇಲೆ ಭಾರ ಹಾಕಿ ಈ ದೇವರ ಕಂಬಳಂತೆ ನಾವು ಮಾಡಿ ಮುಂದೆ ನಡೆಯುವಂತೆ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಮಾಡ್ತಿದ್ದೇವೆ. ಇದು ಕಂಬಳ ಈಗ ಎಲ್ಲ ಕಡೆ 2 ದಿವಸದಲ್ಲಿ ಮುಗಿದಿಲ್ಲ, 3 ದಿವಸ ಆಗ್ತದೆ. 24 ಗಂಟೆಯಲ್ಲಿ ಮುಗಿಸುವ ಯೋಜನೆ. ಪ್ರಥಮ ಕಂಬಳ, ನಾನು ಕಂಬಳದ ಅಧ್ಯಕ್ಷನಾಗಿದ್ದೆ. ನಾನು ಕಂಬಳದ ಅಧ್ಯಕ್ಷರಾಗಿ ನಮಗೆ ಕಂಬಳ ಹೇಗೆ ಮುಗಿಸುವ ಅಂತ ಗೊತ್ತುಂಟು. ಎಲ್ಲರ ಹತ್ರ ಸಹಕಾರ ಕೇಳಿದೆ. ಈ ಥರ ದೇವಿ ಪ್ರಸಾದ್ ಶೆಟ್ಟರ ನೇತೃತ್ವದಲ್ಲಿ ಈ ಕಂಬಳವು ಪುನಃ ಭಾರಿ ಒಂದು ಶಿಸ್ತುಬದ್ಧ ರೀತಿಯಲ್ಲಿ ನಡೆಯಬೇಕು. ರಾಜ್ಯವು ಮಾನ್ಯತೆ ಕೊಟ್ಟಿದೆ ಈ ಕಂಬಳಕ್ಕೆ. ರಾಜ್ಯ ಅಸೋಸಿಯೇಷನ್ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಮ್ಮ ಕಂಬಳಕ್ಕೆ ಒಂದು ಇದಕ್ಕೆ ಆಶಯ ಕೊಟ್ಟಿದ್ದಾರೆ, ಅದನ್ನು ರೆಕಗ್ನೈಸ್ ಮಾಡಿದ್ದಾರೆ. ರಾಜ್ಯ ಕ್ರೀಡಾ ಇಲಾಖೆಯಲ್ಲಿ ಇದನ್ನು ಇದು ಮಾಡಿ ರೆಕಗ್ನೈಸ್ ಮಾಡಿದ್ದಾರೆ. ಆದ್ದರಿಂದ ಈ ಕಂಬಳ ಈ ಸಾರಿ ನಾವು ಬೇಗ ಮುಗಿಸುವೆ. 24 ಗಂಟೆ ಆದಾದರೂ 30 ಗಂಟೆಯೊಳಗೆ ಮುಗಿಸುವೆ ಅಂತ ಭರವಸೆ ನಮಗಿದೆ. మళ్ళా ಅವತ್ತು ಏನಾದ್ರು ಕಾರಣ ಉಂಟು. ಅವತ್ತು ಒಂದು ಕಾಷ್ಟದ ಜೋರು ಉಂಟು. ನಮ್ಮ ಕಡೆ ಗೊತ್ತಂಡೆ ಅವಕಾಶ ಉಂಟು. ಬೈದಿದೆ ಒಬ್ಬರು ಜೋರು ಉಂಟ ಇಲ್ಲ
ಬರ್ರ ಬಂಡ 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 ಅಂತ